ಯೋಗ್ಯವಾದಂತಹ ವಯಸ್ಸಿಗೆ ಬಂದವಳು ನಾನು. ನೀ ಮಾಡಿದಂತಹ ಮಾತುಗಳನ್ನು ಮಥಿಸಿ ಏನು ಮಾತಾಡಬೇಕು ಅಂತ ನಾನು ಆಲೋಚಿಸುವುದ್ರ ಒಳಗಾಗಿ ಅವರಿಬ್ರು ಬಂದು ತಮ್ಮ ಮಾತುಗಳನ್ನು ಹೇಳಿ ಆಯ್ತು. ನೀನು ಅನುಮಾನ ಮಾಡುವುದು ಬೇಡ, ಸರಿಯಾಗಿ ವಿಚಾರ ಮಾಡಿ ವಿಮರ್ಶೆಯನ್ನ ಮಾಡಿಕೊಂಡೇ ನಿನ್ನ ಅಭಿಪ್ರಾಯವನ್ನ ತಿಳಿಸಬಹುದು. ಅದು ತಮ್ಮ ಮಾತಿಗೆ ಆಕ್ಷೇಪ ಅಂತ ಅಲ್ಲ, ಮತ್ತೆ ಅದೊಂದು ಅನುಮಾನವು ಮನಸ್ಸಿನಲ್ಲಿ ಬಂದ್ರೆ ಸಂದೇಹವನ್ನು ಇಟ್ಟುಕೊಂಡ್ರೆ ಹೇಳಬಹುದೇ. ಅನುಮಾನವೇ ಪೆದ್ದ ರೋಗ ಅಂತ ಹೇಳಿದ್ದಾರೆ. ಯಾವ ರೋಗವೂ ಬೇಡ, ಅನುಮಾನ ಎನ್ನುವಂತಹ ರೋಗವನ್ನ ಬದಿಗಿರಿಸಿ ನೇರವಾಗಿ ಕೇಳು. ಕೇಳು ಭೀಷ್ಮಾಚಾರ್ಯರೇ, ರಾಜಕುಮಾರಿ ನಿಮ್ಮೆದು ನಿಂತು ಮಾತನಾಡುವುದು ಹೇಗೆ ಅಂತ ನಾನು ಗಾಬರಿಯಾಗಿದ್ದಂತ ಒಂದು ಕಾಲ ಇತ್ತು. ನಮ್ಮ ಸ್ವಯಂವರಕ್ಕೆ ಬಂದಂತ ನೀವು ಮೇಘ ಉದ್ಘೋಷದಿಂದ ನಮ್ಮ ಎದೆ ಬಿಡಿಯುವ ಹಾಗೆ ಆವತ್ತು ಮಾತಾಡಿದವರು. ಆ ಪರಿಸ್ಥಿತಿ ಹಾಗಿತ್ತು. ಗಂಭೀರವಾದಂತ ಮುಖ್ಯಮಂತ್ರಿಯೊಂದಿಗೆ ನಮ್ಮನ್ನು ಅಲ್ಲಿನಿಂದ ಇಲ್ಲಿಯ ತನಕವೂ ಕರೆತಂದವರು. ನೀವು ನಕ್ಕದ್ದನ್ನು ನಾವು ನಮ್ಮೆದು ನಕ್ಕಿದ್ದನ್ನು ನಾವು ನೋಡಿದವರೇ ಅಲ್ಲ. ಬಂದ ಮೇಲೂ ಅಷ್ಟೇ ನೇರವಾಗಿ ನಮ್ಮನ್ನು ಅಂತಃಪುರಕ್ಕೆ ಕಳುಹಿಸಿದ್ಲಿ. ಆದ್ರೆ ರಾಜಮಾತೆಯವರು ಸತ್ಯವತಿ ದೇವಿಯವರು ಅವರು ಮಾತ್ರ ನಮ್ಮನ್ನು ಸ್ವಂತ ಮಕ್ಕಳ ಹಾಗೆ ನೋಡಿಕೊಂಡ್ರು. ಹೌದಾ? ಈ ಅಂತಃಪುರದಲ್ಲಿ ಹೇಗಿರಬೇಕು, ಇಲ್ಲಿ ನೀತಿಗಳೇನು, ರಿವಾಜುಗಳೇನು, ಯಾವಾಗ ನಂದಾದೀಪವನ್ನು ಹಚ್ಚಬೇಕು, ಯಾವಾಗ ಶಂಖವನ್ನು ಓದಬೇಕು ಇತ್ಯಾದಿಗಳನ್ನೆಲ್ಲ ನಮ್ಗೆ ಹೇಳಿಕೊಟ್ಟಿದ್ದಾರೆ. ನಮ್ಮ ತಾಯಿಯವರ ದೊಡ್ಡ ಗುಣ. ಹೌದು, ನಾವು ಎಲ್ಲೋ ಕಾಶಿಯಲ್ಲಿದ್ದಂತ 6 ಮಾರು ಉದ್ದ 3 ಮಾರು ಆಗದ ಕಾಶಿಯೇ ದೊಡ್ಡದು ಅಂತ ಎಣಿಸಿರುವಾಗ ಇಲ್ಲಿಗೆ ಒಂದು ನೋಡ್ತೇವೆ ಹಸ್ತಿನಾವತಿಯಲ್ಲಿ ಅಂಗನ ನಮ್ಮ ಕಾಶಿಗಿಂತ ದೊಡ್ಡದುಂಟು. ಇಲ್ಲಿ ಏನು ಮಾತಾಡಬಹುದು, ನಾವು ಹೇಗಿರ್ಬೇಕು ಗೊತ್ತಾಗದೇ ಇದ್ದಂತ ಸ್ಥಿತಿಯಲ್ಲಿ ಇವತ್ತು ನಮ್ಮನ್ನು ಕರೆದು ಮಾತಾಡಿಸ್ತಾ ಇದ್ದೀವಿ. ನಮ್ಮ ಆಸೆ ಕೇವಲ ನಾಡು ದೊಡ್ಡದಾಗಿದ್ರೆ ಸಾಲದು, ನಮ್ಮ ಮನೆಯನ್ನ ಬೆಳಗುವವರು ಅಷ್ಟೇ ದೊಡ್ಡವರಾಗಿರಬೇಕು ಎನ್ನುವುದು. ಹಾಗಾಗಿ ಈ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಹೇಳಿಕೊಡು. ಆದ್ರೆ ಇವತ್ತು ಕರೆದು ನೀವು ಮಾತನಾಡಿಸುವುದನ್ನು ನೋಡುವಾಗ ನಿಮ್ಮಲ್ಲಿ ಮಾತಾಡ್ಬೋದು ಅಂತ ಅನ್ನಿಸ್ತದೆ. ಯಾವತ್ತು ಮಾತಾಡ್ಬಹುದಪ್ಪ, ಯಾಕಂದ್ರೆ ಮೊದಲಾಗಿದ್ರೆ ಧೈರ್ಯ ಬರ್ತಿರ್ಲಿಲ್ಲ. ಆದ್ರೆ ಇವತ್ತು ನೀವು ನಮ್ಮನ್ನು ನುಡಿಸುವುದನ್ನು ಕೇಳುವಾಗ, ಈ ನಯ ವಿನಯ ಇತ್ಯಾದಿಗಳನ್ನು ನೋಡುವಾಗ ನಿಮ್ಮಲ್ಲಿ ಮನಸ್ಸಿನಲ್ಲಿ ಮೂಡಿದಂತಹ ಸಂದೇಹವನ್ನು ಹೇಳಿದ್ರೆ ಸರಿಯಾದಂತ ಉತ್ತರ ಬಂದಿತ್ತು, ನೀವು ನಮ್ಮ ಮೇಲೆ ಸಿಟ್ಟಾಗುವುದಿಲ್ಲ ಅಂತ ಅನ್ನಿಸ್ತದೆ. ರಾಜಕುಮಾರಿ, ಅವತ್ತಿನ ಸಂದರ್ಭವೇ ಹಾಗಿದ್ದ ಕಾರಣ ನಾನು ಹಾಗೆ ವ್ಯವಹರಿಸಬೇಕಾಯ್ತು. ಭೀಷ್ಮ ಯಾವತ್ತು ಕೆಟ್ಟವ ಅಲ್ವೇ? ಒಂದು ರೀತಿಯಲ್ಲಿ ತಂಗಿಯರು ಮೊದಲೇ ಹೇಳಿದ್ದು ಒಳ್ಳೆದೇ ಆಯ್ತು. ಹೇಳಿದ ಕಾರಣಕ್ಕೆ ಒಳಗೆ ಕಳುಹಿಸಲು ಪಟ್ರು. ಯಾಕೆಂದ್ರೆ ನಾನು ಹೇಳುವಂತ ಅಭಿಪ್ರಾಯ ನಾವು ಮೂರುವರ ಸಾರ್ವತ್ರಿಕ ಅಭಿಪ್ರಾಯ ಅಂತ ನೀವು ತಿಳಿದು ಕೊನೆಗೆ ಕ್ರೋಧಗೊಂಡ್ರೆ ಈಗ ಹಾಗಾಗುದಿಲ್ವಲ್ಲ. ಈಗ ನನ್ನ ಅಭಿಪ್ರಾಯ ಕೇವಲ ನನ್ನ ಅಭಿಪ್ರಾಯವೇ ಆಗಿ ಉಳಿಯುತ್ತದೆ ಅಂತ ಆಯ್ತು. ಯಾಕಂದ್ರೆ ಅವರಿಬ್ರು ಒಳ ಕಳುಹಿಸಲ್ಪಟ್ಟಿದ್ದಾರೆ. ನಿನ್ನ ಮಾತಿನ ಅರ್ಥ ನಿನ್ನ ಅಭಿಪ್ರಾಯದಲ್ಲಿ ಸ್ವಲ್ಪ ಭೇದ ಉಂಟು ಅಂತ ಗ್ರಹಿಸಲ. ಅಂದ್ರೆ ಸಮಸ್ಯೆ ಮತ್ತೇನಲ್ಲ, ಏನು ಈಗ ಅಯೋಮಯವಾದಂತಹ ಸ್ಥಿತಿಯಲ್ಲಿದ್ದೇನೆ. ಏನಾಗ್ತಾ ಉಂಟು ಅಂತ ಹೇಳಿದ್ರೆ ನನಗೆ ಅರ್ಥ ಆಗದೆ ಇರುವಂತ ಒಂದು ಸ್ಥಿತಿ ಇದು. ನಮ್ಮಪ್ಪ ವೀರಶುಲ್ಕ ಸ್ವಯಂವರ ಅಂತ ಹೇಳಿದ. ಎಲ್ಲರನ್ನೂ ಗೆದ್ದು ನಿಂತ ಒಬ್ಬಾತನಿಗೆ ತನ್ನ 3 ಮಂದಿ ಹೆಣ್ಮಕ್ಳನ್ನು ಕೊಡ್ತೇನೆ, ಇದು ನಮ್ಮ ಅಪ್ಪ ಮಾಡಿದಂತ ಸಂಕಲ್ಪ. ಎಲ್ಲರೂ ಒಬ್ಬರೊಂದಿಗೆ ಒಬ್ರು ಹೋರಾಟವನ್ನು ಮಾಡ್ತಾ ಇದ್ರು. ಎಲ್ಲರನ್ನು ಗೆದ್ದು ಕೆಲವರು ನಿಲ್ಲುವಂತ ಹೊತ್ತಿಗೆ ಅಲ್ಲಿಗೆ ತಮ್ಮ ಆಗಮನ ಆಯ್ತು.
ತಾವು ಬಂದಾಕ್ಷಣದಲ್ಲಿ ಕೈಯಲ್ಲಿರುವಂತ ಕೈ ಆಯುಧಗಳನ್ನು ನೆಲಕ್ಕೆ ಹಾಕಿ ನತಮಸ್ತಕನಾಗಿ ಎಲ್ಲರೂ ಸೇರಿದವರು ನಿಂತರು. ಎಲ್ಲರೂ ಸೋತವರಾದ್ರು. ಹಾಗಾಗಿ ತಾವು ಅವರೆಲ್ಲರನ್ನೂ ಗೆದ್ದವರಾದಿರಿ. ಬಂದಂತ ಪ್ರತಿಯೊಬ್ಬರೂ ಹೇಳಿದ್ದ ಹಾಗೆ ಇವರಿಗಿಂತ ಒಳ್ಳೆಯ ವರ ಸಿಕ್ಲಿಕ್ಕಿಲ್ಲ ನಿನ್ನ ಮಗಳಂದ್ರಿಗೆ. ಹಾಗಾಗಿ ನೀನು ಭೀಷ್ಮರಿಗೆ ಮಗಳನ್ನು ಕೊಟ್ಟು ವಿವಾಹ ಮಾಡು ಅಂತ ಹೇಳಿದ್ರು. ಈಗ ನಾವು ಮೂವರು ಕೈಯಲ್ಲಿ ವರ್ಣಮಾಲಿಕೆಯನ್ನು ಹಿಡಿದು ನಿಂತವರಾದ ಕಾರಣ ನಮ್ಮ ತಂದೆ ಮಾಡಿರುವಂತ ಸಂಕಲ್ಪಕ್ಕೆ ನಾವು ಬದ್ಧರು ಅಂತ ಯಾರು ತಿಳಿಯಬಹುದಾಗ್ತದೆ. ಅದಿಲ್ಲದೆ ಇದು ನಾವಲ್ಲಿ ನಿಲ್ತಿತ್ತು. ಹಾಗಾದ್ರೆ ಎಲ್ಲರನ್ನೂ ಗೆದ್ದವರನ್ನು ವರಿಸುವುದಕ್ಕಾಗಿ ನಿಂತ ನಮ್ಮನ್ನು ಕರೆ ತಂದವರು ನೀವು ಇಲ್ಲಿಗೆ ಬಂದು ಹೇಳ್ತೀರಿ. ನಾವು ಅಷ್ಟೇ ಬರುವಾಗ ಬಹುಶಃ ನೀವೇ ನಮ್ಮನ್ನು ಮದುವೆ ಆಗುವವರು ಅಂತ ಎಣಿಸಿಕೊಂಡು ಬಂದವರು ನಾವು. ಇಲ್ಲಿಗೆ ಬಂದ ಮೇಲೆ ಮದುವೆ ಆಗುವವ ನಾನಲ್ಲ, ನನ್ನ ತಮ್ಮ ಪೀಠದಲ್ಲಿದ್ದಾನೆ, ಮದುವೆ ಆಗಬೇಕು ಅಂತ ಹೇಳ್ತೀರಿ. ಮಾತ್ರ ಅಲ್ಲ, ನಿಮ್ಮ ತಮ್ಮನ ಗುಣಗಾನವನ್ನು ಮಾಡ್ತೀರಿ. ಅದರಲ್ಲಿ ಯಾವ ತಪ್ಪು ಇಲ್ಲ, ಸರಿಯೇ ಇದೆ. ಯಾಕೆಂದ್ರೆ ಇಲ್ಲಿಗೆ ಬಂದಾಗಿನಿಂದ ನಿಮ್ಮ ತಮ್ಮ ಆಗಾಗ ಸತ್ಯವತಿ ದೇವಿಯವರ ಅಂತಃಪುರಕ್ಕೆ ಬಂದು ಕಾಲಿಗೆ ಬಿದ್ದು ನಮ್ಮನ್ನು ಕುಡಿನೋಟ ಬೀದಿ ನೋಡಿ ಹೋಗುವುದನ್ನು ನಾವು ಕಂಡಿದ್ದೇವೆ. ಅದೇ ಪ್ರಶ್ನೆ ಇರುವುದು ಮತ್ತೇನಲ್ಲ, ಈಗ ಅವರು ವಿವಾಹ ಯೋಗ್ಯವಾದಂತ ವಯಸ್ಸಿಗೆ ಬಂದಿದ್ದಾರೆ. ಹಾಗಂತ ನಿಮಗಿನ್ನು ವಿವಾಹದ ವಯಸ್ಸು ಜಾರಿ ಹೋಗ್ಲಿಲ್ಲ. ನೀವು ಕೂಡ ಹೊರಿಮಿಸೆಯೋ ಹಂತಕಾರಿಯೇ. ಮಾತ್ರ ಅಲ್ಲ, ಯಾವುದೆಲ್ಲ ಗುಣ ವಿಶೇಷಣಗಳನ್ನು ನೀವು ತಮ್ಮನಿಗೆ ಹೇಳ್ತಿದ್ದೀರೋ ಅದಕ್ಕಿಂತ ಹೆಚ್ಚಿನದ್ದಾಗಿ ಅದು ನಿಮ್ಮಲ್ಲೇ ಕಾಣಿಸ್ತಾ ಉಂಟು. ಈಗ ಗೆದ್ದು ತಂದಂತ ನೀವು ನಮ್ಮ ತಂದೆ ಮಾಡಿದಂತ ಪಣದ ಪ್ರಕಾರ ನೀವೇ ನಮ್ಮನ್ನು ವಿವಾಹವಾಗಬೇಕಿತ್ತು. ಅದನ್ನು ಬಿಟ್ಟು ಹೀಗೆ ತಮ್ಮನನ್ನು ವಿವಾಹವಾಗಬೇಕು ಅಂತ ಹೇಳುವುದು ಹೇಗೆ ಸರಿಯಾಗ್ತದೆ? ಅಲ್ಲ, ಗೆದ್ದು ಬಂದಂತ ನಿಮಗೆ ನಾವೀಗ ನಿಮ್ಮ ಸ್ವತ್ತುಗಳು. ನೀವೀಗ ನಾಳೆ ಇಲ್ಲಿ ಪರಸಾಲೆಯ ಹೊರಗಿಟ್ಟು ನಮ್ಮನ್ನು ಮಾರಾಟ ಮಾಡಿದ್ರು ನಾವು ಯಾಕೆ ಅಂತ ಕೇಳುವ ಹಾಗಿಲ್ಲ. ಯಾಕೆಂದ್ರೆ ಗೆದ್ದವರು ನೀವು. ಆದ್ರೆ ಭೀಷ್ಮಾಚಾರ್ಯರು ಇಂಥದ್ದನ್ನು ಮಾಡ್ಯಾರ? ಮಾಡ್ಲಿಕ್ಕಿಲ್ಲ. ಹಾಗಿರುವಾಗ ಹೀಗೆ ಗೆದ್ದು ತಂದಂತ ತಾವು ಮತ್ತೊಬ್ಬರಿಗೆ ನಮ್ಮನ್ನು ಅನುಕರಿಸುವುದು ಶ್ರುತಿಯಾಗಿಯೋ ಸ್ಮೃತಿಯಾಗಿಯೋ ಇಲ್ಲ ಇತಿಹಾಸದಲ್ಲಿಯೋ ಇಂಥದ್ದೊಂದು ಉಂಟೆ? ಇಷ್ಟಕ್ಕೂ ನಮ್ಮಲ್ಲೇನಾದ್ರೂ ಕುಂದುಂಟೆ? ನೀವು ನಮ್ಮನ್ನು ವಿವಾಹವಾಗದೇ ಇರುವ ಹಾಗೆ ನಮ್ಮಲ್ಲಿ ಕುಂದು ಉಂಟು ಅಂತ ಆದ್ರೆ ನೀವೇ ವಿವಾಹವಾಗುವುದಕ್ಕೆ ಕುಂದುಂಟು ತಮ್ಮನಿಗೆ ಹೇಗೆ ಅಂತ ಹೇಳುವುದಿಲ್ವಾ? ಹಾಗಾದ್ರೆ ನಮ್ಮಲ್ಲಿ ಕುಂದಲ್ಲ, ನಿಮ್ಮಲ್ಲೇನಾದ್ರೂ ಕುಂದೆ ವಿವಾಹವಾಗುವುದಕ್ಕೆ? ನನಗೇನು ಹಾಗೆ ಕಾಣಿಸುವುದಿಲ್ಲ. ರೂಪವಂತ, ಗುಣವಂತ, ವಿದ್ಯಾವಂತ, ವಿನಯವಂತ ಹಾಗೂ ಶೌರ್ಯವಂತ, ಪರಾಕ್ರಮವಂತ ಇಂಥ ತಾವು ಹೀಗೆ ಗೆದ್ದು ತಂದ ಹೆಣ್ಣನ್ನು ಮತ್ತೊಬ್ಬರನ್ನು ಅನುಕರಿಸುವುದು ಯಾವ ಶೌರ್ಯ ಪರಾಕ್ರಮದ ಸಂಕೇತವಾಗುತ್ತದೆ ಹೇಳಿ? ಹಾಗಾಗಿ ಮನಸ್ಸಿನಲ್ಲಿ ಮೂಡುವಂತ ಪ್ರಶ್ನೆ ಒಂದೇ ಒಂದು, ಏನು? ಗೆದ್ದು ತಂದ ನೀವೇ ನಮ್ಮನ್ನು ವಿವಾಹವಾಗದೆ ತಮ್ಮನಿಗೆ ಅನುಕರಿಸುವುದು ಎಷ್ಟು ಸರಿ ಅಂತ ಸರಸಿ ಜಾಲನೆ ಕೇಳು ಬೇಡುವೆನು. ಶ್ರೇಷ್ಠ, ನಿನ್ನ ಪ್ರಶ್ನೆ ತಪ್ಪು ಅಂತ ನಾನು ಹೇಳುವುದಿಲ್ಲ. ತಪ್ಪಾದ್ರೆ ಮನ್ನಿಸ್ಬೇಕು. ಸಣ್ಣ ಬಾಯಿ ದೊಡ್ಡ ಮಾತು ಇಲ್ಲವೇ ಇಲ್ಲ. ಯಾವತ್ತು
ಹುಟ್ಟಿದ ಪ್ರಶ್ನೆಯನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡ್ರೆ ಒಂದು ಪ್ರಶ್ನೆ ಹೊತ್ತಾಗ್ತದೆ, 10 ನೂರಾಗಿ ನಮ್ಮ ಬದುಕನ್ನೇ ಪ್ರಶ್ನಾರ್ಥಕವಾಗಿಸ್ತದೆ. ಹಾಗ ಆಗಬಾರ್ದು ಅಂತಾದ್ರೆ ಹುಟ್ಟಿದ ಪ್ರಶ್ನೆಗೆ ಮೊದಲಾಗಿ ಸಮಾಧಾನವನ್ನು ಕಂಡುಕೊಳ್ಳಬೇಕು. ನಿನ್ನ ಸಮಸ್ಯೆ ಸ್ವಯಂವರ ಮಂಟಪದಿಂದ ಕರೆತಂದಂತಹ ನೀವು ನಮ್ಮನ್ನ ಮದುವೆ ಆಗುವುದನ್ನು ಬಿಟ್ಟು ನಿಮ್ಮ ತಮ್ಮನಿಗೆ ಮಾಡುವುದು ಸರಿಯೇ? ಅವರಿಗೆ ವಿವಾಹ ಆಗುದಂತ ಅದರಲ್ಲಿಯೂ ನಮ್ಮ ಅಪ್ಪನೇ ಹೇಳಿದಂತೆ ಅವರೇ ಬಂದು ಹೋರಾಟವನ್ನು ಮಾಡಿದ್ರೆ ಆ ಪ್ರಶ್ನೆ ಬೇರೆ. ನೀವು ಬಂದವರು ಅವರ ಪರವಾಗಿ. ರಾಜಕುಮಾರಿ, ಇದು ಚಕ್ರವರ್ತಿ ಪೀಠ. ಈ ಪೀಠಕ್ಕೆ ಸಂಧಿ ವಿಗ್ರಹಿ ನಾನು. ತುಡುಕುವುದಕ್ಕಾಗಲಿ ಹೋರಾಟಕ್ಕಾಗಲಿ ಗೆಲ್ಲುವುದಕ್ಕಾಗಲಿ ಚಕ್ರವರ್ತಿಯೇ ಹೋಗಬೇಕು ಹೇಳುವಂತಹ ಶಾಸನ ಎಲ್ಲೂ ಇಲ್ಲ. ಚಕ್ರವರ್ತಿಯ ಪ್ರತಿನಿಧಿಯಾಗಿ ನಾನಲ್ಲಿವರೆಗಾಗಿ ಬಂದು ಅಷ್ಟು ಮಾಡಿದ್ದೇನೆ. ಇನ್ನು ನೀನು ಕೇಳಿದ್ಯಲ್ಲ, ಗೆದ್ದಂತಹ ನೀವೇ ಮದುವೆ ಆಗುವುದನ್ನು ಬಿಟ್ಟು ತಮ್ಮನಿಗೆ ಮದುವೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಹೀಗಿಂದ ಇಂಥದ್ದೊಂದು ಘಟನೆ ಆದದ್ದುಂಟು? ಇತಿಹಾಸದ ಪುಟಗಳಲ್ಲಿ ಇಂಥದ್ದೊಂದು ವಿಷಯದ ಸೇರ್ಪಡೆ ಉಂಟು? ಹೇಳ ಇಲ್ಲ. ಆದ್ರೂ ಒಂದು ವಿಷಯವನ್ನ ನೀವು ತಿಳ್ಕೊಳ್ಬೇಕು. ದೇವವ್ರತನಾಗಿರುವಂತಹ ನಾನು ಭೀಷ್ಮನಾದ ಆ ಘಟನೆಯಿಂದ ಇವತ್ತಿನವರೆಗೆ ಅದೆಷ್ಟೋ ವಿಷಯಗಳು ನನ್ನಿಂದ ಇತಿಹಾಸ ಪುಟವನ್ನ ಸೇರಿದ್ದಾವೆ ಬಿಟ್ರೆ ಇತಿಹಾಸ ಪುಟದಲ್ಲಿರುವಂತಹ ಯಾವುದೋ ಘಟನೆಯಿಂದ ನಾನು ಮಾಡಿದ್ದಿಲ್ಲ. ಅಂದ್ರೆ ಹಿಂದೆ ಆಗಿದೆ ಎನ್ನುವುದಕ್ಕಿಂತ ನಾನು ಮಾಡಿದ್ದರಿಂದ ಮುಂದೆ ಆಗ್ತದೆ ಎನ್ನುವುದೇ ಸರಿ. ಅದು ಹಾಗೆ ಕೆಲವರು ಇತಿಹಾಸವನ್ನು ಪುನರಾವರ್ತಿಸ್ತಾರಂತೆ, ಇನ್ನು ಕೆಲವರು ಇತಿಹಾಸವನ್ನೇ ನಿರ್ಮಿಸ್ತಾರಂತೆ. ಸರಿ, ನೀವು ಆ ಎರಡನೆಯವರು. ಖಂಡಿತವಾಗಿ ಆನೆ ಹೋದದ್ದೇ ದಾರಿ ಎಂಬಂತೆ ನೀವು ಮಾರ್ಗವನ್ನು ಮಾಡಿಕೊಟ್ಟಲ್ಲಿ ಮತ್ತೊಬ್ಬರು ಹೋಗುವುದಕ್ಕೆ ಶ್ರಮಿಸ್ತಾರೆ. ಹಾಗಂತ ನನ್ನ ಬದುಕು ಸ್ವೇಚ್ಛೆ ಅಂತ ನೀನು ಭಾವಿಸುವುದು ಬೇಡ. ನೀನು ಮೊದಲೇ ಹೇಳಿದ್ದೇನೆ, ನಿಮ್ಮನ್ನ ಕರೆ ತರುವಾಗ ನಾನು ಹೋದ ಉದ್ದೇಶವೇ ಬೇರೆ. ನಿಮ್ಮನ್ನ ಕರೆ ತರುವಲ್ಲಿ ನಾ ಧರ್ಮವನ್ನ ಮೀರಿ ವ್ಯವಹರಿಸಿದವ ಅಲ್ಲ. ನಮ್ಮ ಮನೆಯನ್ನು ಉತ್ತರಿಸುವುದಕ್ಕೆ ಈ ಹೆಮ್ಮೆಕ್ಕಳು ಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮ ಮನೆಯವರು ಎನ್ನುವುದಾಗಿ ಭಾವಿಸಿಯೇ ನಾನು ತಂದಿದ್ದೇನೆ. ಇನ್ನು ನಾನು ಮದುವೆ ಆಗದೆ ಇರುವುದಕ್ಕೆ ಕಾರಣ ಏನು ನಿನಗೆ ಗೊತ್ತುಂಟೋ ಇಲ್ಲವೋ ಗೊತ್ತಿಲ್ಲ. ಏನು? ತಂದೆ ತಾಯಿರು ನನಗಿಟ್ಟಂತ ಹೆಸರು ದೇವವ್ರತ. ಓಹೋ, ನಾನು ಭೀಷ್ಮನ ಆದದ್ದು. ಇಲ್ಲಿ ಯಾರೊಬ್ಬರು ಆ ಮಾತು ಹೇಳಿದ್ದಿಲ್ಲ. ಹೌದಾ? ಒಬ್ಬರು ನಿಮ್ಮನ್ನು ಭೀಷ್ಮಾಚಾರಿ ಅಂತಲೇ ಕರೆದವರು. ಹಾಗಿದ್ರೆ ಕೇಳು. ನನ್ನಮ್ಮ ಗಂಗೆಗೆ 8 ಜನ ಮಕ್ಕಳು. 8 ಜನ? ಹೌದು. ಹಾಗಾದ್ರೆ ಅದರಲ್ಲಿ 7 ಜನ ಮಕ್ಕಳನ್ನ ನನ್ನಮ್ಮ ನದಿಗೆ ಹಾಕಿದ್ದಾಳೆ. 8ನೇವನಾದಂತ ನನ್ನನ್ನೂ ನದಿಗೆ ಎಸೆಯುವಾಗ ನನ್ನಪ್ಪನಾಗಿರುವಂತಹ ಶಂತನು ತಡೆದು ತನ್ನ ಸುಖವನ್ನ ತ್ಯಾಗ ಮಾಡಿ ನನಗೆ ಬದುಕನ್ನ ಕೊಟ್ಟಿದ್ದಾನೆ. ಓಹೋ, ನನ್ನ ತಂದೆ ನನಗೆ ಬದುಕನ್ನ ಅಸ್ತಿತ್ವವನ್ನ ಕೊಟ್ಟ ಕಾರಣಕ್ಕಾಗಿ ಹೇಗಾದ್ರೂ ಆ ಋಣವನ್ನ ತೀರಿಸುವುದಕ್ಕೊಂದು ಅವಕಾಶ ಸಿಗಲಿ ಹೀಗೊಂದು ನಾನು ಆಶಯವನ್ನು ಹೊತ್ತುಕೊಂಡಿದ್ದೆ. ಬಹುಶಃ ನನ್ನ ಕರೆ ಭಗವಂತನಿಗೆ ಕೇಳಿತೋ ಎನ್ನುವ ಹಾಗೆ ನಮ್ಮ ಬದುಕಿನಲ್ಲಿ ಒಂದು ಘಟನೆ ನಡೆದು ಹೋಯಿತು. ಏನು? ನನ್ನಮ್ಮನಾಗಿರುವಂತಹ ಸತ್ಯವತಿಯನ್ನ ನನ್ನಪ್ಪ ಪ್ರೀತಿಸ್ತಾ ಇದ್ದಾನೆ ಎನ್ನುವುದು ಗೊತ್ತಾಯ್ತು. ಅಪ್ಪ ಹೇಳಿ ಗೊತ್ತಾದದ್ದಲ್ಲ, ಮತ್ತೆ ಅವನ ಮುಖವನ್ನ ಅರಿತು ನಾನು ತಿಳಿದದ್ದು ಅಲ್ಲ. ಆಮೇಲೆ ನನ್ನ ಅಪ್ಪನಿಗೆ ಮದುವೆ ಮಾಡಿಸುವುದಕ್ಕೆ ಬೇಕಾಗಿ ಒಂದು ಪ್ರತಿಜ್ಞೆಯನ್ನೂ ಮಾಡಿದೆ. ಯಾರಿಗೆ? ನನ್ನ ಅಮ್ಮನ ಅಪ್ಪನಿಗೆ. ಲೋಕದ ವ್ಯಕ್ತ ಅವ್ಯಕ್ತ ಶಕ್ತಿಗಳ ಮೇಲಾಣೆ, ತ್ರಿಮೂರ್ತಿಗಳ, ಚತುರ್ವೇದಗಳ, ಪಂಚಭೂತಗಳ, ಷಟ್ಶಾಸ್ತ್ರಗಳ, ಸಪ್ತ ಋಷಿಗಳ, ಅಷ್ಟ ವಸುಗಳ, ನವಗ್ರಹಗಳ, 10 ದಿಕ್ಕುಗಳ, 11 ರುದ್ರರ, 12 ಮೇಲಾಣೆಯಾಗಿ ಇಂದಿನಾರಭ್ಯ ಮರಣ ಪರ್ಯಂತರವಾಗಿ ಸತಿಯನ್ನ ಹೊಂದೇ ರಾಜ್ಯವನ್ನ ಆಳೆ. ಈ ಪೀಠ ಎನ್ನುವುದು ದಾಶರಾಜ ಸಂತತಿಗೆ ಬಳುವಳಿಯಾಗಿ ಕೊಡ್ತೇನೆ. ಹೀಗೆ ಪ್ರತಿಜ್ಞೆಯನ್ನು ಮಾಡಿದೆ. ಆ ಕಾರಣಕ್ಕಾಗಿ ನಾನು ಭೀಷ್ಮನಾದೆ. ಹಾಗಾಗಿ ನಾನು ಈ ಜನ್ಮದಲ್ಲಿ ಮದುವೆ ಆಗುವುದಕ್ಕೆ ಆಗುವುದಿಲ್ಲ. ಇನ್ನೊಂದು ಕೇಳ, ನೀವು ಯಾಕೆ ಮದುವೆ ಆಗುವುದಿಲ್ಲ ಎಂದು ಪ್ರಶ್ನೆ ಕೇಳುವುದಕ್ಕಿಂತಲೂ ನನ್ನ ತಮ್ಮನಲ್ಲಿ ನೀವೇನು ಕೊರತೆ ಕಂಡೆ? ಸ್ವಾಮಿ, ನೀವು ಕೊಡ್ತಾ ಇರುವಂತ ಈ ಒಂದು ಅವಕಾಶ, ಇದು ಹೆಣ್ಣು ಹಲವು ಜನ್ಮಗಳಿಂದ ಮಾಡಿದಂತ ಪುಣ್ಯಕ್ಕೂ ಇಂಥದ್ದೊಂದು ಅವಕಾಶ ಸಿಗ್ಲಿಕ್ಕಿಲ್ಲ. ಆದ್ರೆ ನೀವೀಗ ಕೊಡುವ ಹೊತ್ತಿಗೆ ನಾನು ನನ್ನ ಪಾತ್ರತೆಯನ್ನು ಆಲೋಚಿಸಬೇಕೋ ಬೇಡ? ಅಂದ್ರೆ ಕರುಣಾನಿಧಿಗಳಾದಂತ ಕರುಣಾನಿಧಿ ಅವತರಿಸು ಸರ್ವಜ್ಞ ನೀನು
ಚಿತ್ತಂಗಳೋ ಗೈಯೋ ಪ್ರಾರ್ಥಿಪೆನು ಕರುಣ ನಿಧಿಯವಧರಿಸು ಸರ್ವಜ್ಞ ನೀನು ಚರಣ ಚಿತ್ತಂಗಳೋ ಗೈಯೋ ಪ್ರಾರ್ಥಿಪೆನು ಚರಣ ಚಿತ್ತಂಗಳೋ ಚರಣ ಚಿತ್ತಂಗಳೋ ಗೈಯೋ ಪ್ರಾರ್ಥಿಪೆನು ಧರಣಿಪತಿ ಸಾರ್ವನುಳು ಪೂರ್ವದಲ್ಲಿ ನಾನು ಧರಣಿಪತಿ ಸಾಲ್ವನುಳು ಪೂರ್ವದಲ್ಲಿ ನಾನು ಹರಿತಮನ ಇಟ್ಟೆ ಹರಿತಮನ ಇಟ್ಟವನ ಮೆಚ್ಚಿ ಬಲಿದಿಯನು ಹರಿತಮನ ಇಟ್ಟವನ ಮೆಚ್ಚಿ ಅವನ ಮೆಚ್ಚಿ ಬಲಿದಿಗೆನು ಕರುಣ ನಿಧಿಯವಧರಿಸು ಸರ್ವಜ್ಞ ನೀನು ಸ್ವಾಮಿ, ನಿನಗೇನು ತೊಂದರೆ ನನ್ನ ತಮ್ಮನನ್ನ ಮದುವೆಯಾಗುವುದಕ್ಕೆ ಕೇಳುವಾಗ ಮತ್ತು ಅನುಮಾನವನ್ನೇ ವ್ಯಕ್ತಪಡಿಸ್ತಾ ಇದೆಯಲ್ಲ, ಇದೇನು ಹೇಳಲಾರದ್ದೋ ಹೇಳಬಾರದ್ದೋ? ಗೆದ್ದು ತಂದಂತ ನೀವೇ ನನ್ನನ್ನು ವಿವಾಹವಾಗಬೇಕು ಎಂಬಂತ ಆಗ್ರಹದಿಂದ ಕೇಳಿದಂತ ಪ್ರಶ್ನೆ ಅಲ್ಲ. ಅದು ಆಗುವುದಿಲ್ಲ. ಆಶಯ ಇದ್ದದ್ದು ಗೆದ್ದು ತಂದಂತ ನೀವೇ ನನ್ನನ್ನು ವಿವಾಹವಾಗುತ್ತೇನೆ ಅಂತ ಹೇಳಿದ್ರೆ ನಾನು ಅದನ್ನು ಒಲ್ಲೆ ಇಲ್ಲ ಅಂತ ಯಾವ ಜೀವವು ಹೇಳುವ ಹಾಗಿಲ್ಲ. ಯಾಕೆ? ಸ್ವಯಂವರದಲ್ಲಿ ನೀವೇ ನೋಡಿದ ಹಾಗೆ ಅಪ್ಪ ಹೇಳಿದಂತ ಮಾತಿಗೆ ಬದ್ಧರಾಗಿ ನಿಂತವರಂತೆ ನಾನು ಕಡೆಯಲ್ಲಿ ವರ್ಣಮಾಲಿಕೆಯನ್ನು ಹಿಡಿದು ನಿಂತ ಮೇಲೆ ಎಲ್ಲರನ್ನು ಗೆದ್ದಂತ ನೀವು ವಿವಾಹವಾಗುತ್ತೇನೆ ಅಂತ ಹೇಳಿದ್ರೆ ನಾನು ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ಹಾಗಾಗಿ ಮೊದಲು ಸ್ವಯಂವರವನ್ನ ಮುರಿದು ಆಮೇಲೆ ಗೆಲುವನ್ನ ಕಂಡಿದ್ದೆ. ಹೌದು. ಹಾಗಾಗಿ ನಾನು ಒಲ್ಲೆ ಅಂತ ಹೇಳುವ ಹಾಗಿಲ್ಲ. ಪ್ರಪಂಚದಲ್ಲಿ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಹಾಗಾಗುತ್ತದೆ. ಹೇಗೆ? ಎಲ್ಲರಿಗೂ ಅವರೇ ಮೆಚ್ಚಿರುವಂತ ಹುಡುಗ ಸಿಗ್ತಾನ, ಅದು ಸಿಕ್ಕಿರುವುದಿಲ್ಲ, ಯಾರೋ ಒಬ್ಬ ಸಿಗ್ತಾನೆ. ಆಗ ಹೆಣ್ಮಕ್ಕಳಿಗೆ ಉಳಿದಿರುವಂತದ್ದು ಎರಡೇ ಎರಡು ಮಾರ್ಗ. ಈಗ ನೀವು ಹೇಳ್ತೀರಿ ಇದು ರಾಕ್ಷಸಿ ವಿವಾಹ ಪದ್ಧತಿಯಲ್ಲಿ ನೀವು ಮಾಡಿರುವುದು ಸರಿ ಇದೆ, ಮದುವೆ ಮಂಟಪದಿಂದ ಹೊತ್ತುಕೊಂಡು ಹೋಗಿ ಆದ್ರೂ ಹೆಂಗನ್ನು ವಿವಾಹ ಮಾಡಿ ಕೊಡಬಹುದು. ಈಗ ಅದರಿಂದಾಗಿ ಮುಂದೆ ದಾಂಪತ್ಯ ಏನಾಗ್ತದೆ ಅಂತ ಹೇಳುದಿಲ್ಲ, ಆದ್ರೆ ತಂದಂತ ವಿಧಾನ ಸರಿ ಇದೆ ಅಂತ ಅಷ್ಟೇ ಹೇಳುದು. ಹಾಗಾಗಿ ನಿಮಗೆ ಒಪ್ಪಿಗೆ ಉಂಟಂತ ಕೇಳಿ ಹೌದು. ನಾನು ಕರೆ ತಂದಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನ್ನ ತಮ್ಮನನ್ನು ಮದುವೆಯಾಗಿ ಅಂತ ನಾನು ಹೇಳುವುದೇ ಇಲ್ಲ. ಅದಿಲ್ಲ. ನಿಮಗೆ ಮನಸ್ಸಿದ್ದರೆ ಮಾತ್ರ ಮದುವೆ ಆಗಬಹುದು. ಎಷ್ಟೋ ಹೆಣ್ಣುಗಳು ಹೀಗಾದದ್ದಿದೆ. ಕೊನೆಯಲ್ಲಿ ಏನು ಮಾಡ್ಬೇಕಪ್ಪ? ಒಲ್ಲದವನೊಂದಿಗೆ ಮದುವೆ ಆದ ಮೇಲೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಆ ಹುಡುಗನನ್ನೇ ಒಪ್ಪಬೇಕು. ಅದೊಂದು. ಅದಿಲ್ಲವಾದರೆ ಈ ಜಂತಿ ಎಷ್ಟು ತೂಗುತ್ತದೆ ನೋಡ್ಬೇಕು. ಅದಲ್ಲ ಬಾವಿ ಎಷ್ಟು ಆಳ ಇದೆ ನೋಡ್ಬೇಕು. ಅದು ಅಲ್ಲ ಅಪ್ಪ ಹಾಕಿದಂತ ವಜ್ರದ ಉಂಗುರದ ರುಚಿ ಏನು ನೋಡ್ಬೇಕು. ಅಂದ್ರೆ ಸಾಯ್ಬೇಕು. ಒಟ್ಟಾರೆ ನೀನು ಮಾತಿನ ಅರ್ಥ ಇಲ್ಲ, ಬದುಕಬೇಕು ಇಲ್ಲ ಸಾಯ್ಬೇಕು ಅಲ್ವಾ? ಈಗ ನೀವು ಆಡುವಂತ ನುಡಿಗಳಿಂದ ಒಂದು ಹೊಸ ಕನಸು ಚಿಗುರಿದ ಹಾಗೆ ಆಗ್ತಾ ಉಂಟು. ಈಗ ನೀವು ಆಡಿದಂತ ಮಾತು ಹೇಗೋ, ಆದ್ರೆ ನಾನು ಗ್ರಹಿಸಿದ್ದೆಷ್ಟು ಎಷ್ಟು ಕರೆ ತಂದಂತ ನೀವೇ ವಿವಾಹವಾಗುವುದಿಲ್ಲ. ಯಾಕಂದ್ರೆ ನೀವು ವಿವಾಹದ ಪಾತ್ರತೆಯನ್ನು ಕಳೆದುಕೊಂಡಿದ್ದೀರಿ ತಂದೆಗೆ ಕೊಟ್ಟಂತ ಮಾತಿನ ಮೂಲಕ. ನೀವು ಮತ್ತೊಬ್ಬನಿಗೆ ಕೊಟ್ಟು ವಿವಾಹ ಮಾಡಬಹುದು. ಹಿಂದೆ ಶ್ರುತಿಯಲ್ಲೋ ಸ್ಮೃತಿಯಲ್ಲೋ ಇತಿಹಾಸದಲ್ಲೋ ಅದು ಇರಬೇಕಾದದ್ದು ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡಬಹುದು. ಈಗ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡುವುದಕ್ಕಾಗಿ ನೀವು ಕೊಟ್ಟು ಮದುವೆ ಆಗುತ್ತೀರಿ ಅಂತ ಆದ್ರೆ ಮಾಡ್ತೀರಿ ಅಂತ ಆದ್ರೆ ಕೊಡುವ ತಮ್ಮನೇ ಆಗಿರ್ಬೇಕು ಅಂತಿಲ್ಲಲ್ಲ, ಬೇರೆಯವರಿಗಾದ್ರೂ ನೀವು ಕೊಡಬಲ್ಲವರು, ಅದನ್ನು ಸಿಂಧುವನ್ನು ಆಗಿಸಲು ಬಲ್ಲವರು. ಅದಿಲ್ಲ ಸ್ವಾಮಿ. ಈ ಕಾರಣಕ್ಕಾಗಿ ನಿಮ್ಮಲ್ಲೇ ಹೇಳಬೇಕು ಅಂತ ಅನ್ನಿಸೋದು. ಹಾಗೆ ಏನು ಮಾಡುವ, ಸಣ್ಣಂದಿನಿಂದ ತಂದೆ ಅಂತ ಹೇಳಿದ್ರೆ ಭಯದ ಗೊಂಬೆಯಾಗಿ ಬೆಳೆಸಿದ್ದಾರೆ. ನಾನು ತಂದೆಯೊಂದಿಗೆ ಕುಳಿತು ಒಂದೆರಡು ಮಾತುಗಳನ್ನು ನೇರವಾಗಿ ಆಡಿದ್ದು ನನಗೆ ಇವತ್ತಿನ ತನಕ ನೆನಪಿಲ್ಲ. ಮನೆಗೆ ಬಂದಾಗ ಇಡೀ ರಾಜಕಾರಣದ ವ್ಯಸ್ತತೆಯನ್ನೇ ತಲೆಯಲ್ಲಿ ತುಂಬಿಕೊಂಡವರಂತೆ ನಮ್ಮಲ್ಲಿ ಒಂದು ಪ್ರೀತಿಯ ಮಾತನ್ನು ಆಡದೇ ಇರುವಂತ ನಮ್ಮ ತಂದೆ. ಅಮ್ಮ ಏನಾದ್ರು ಮಾತಾಡೋದಕ್ಕೆ ಹೋದ್ರೆ ಅಷ್ಟೇ. ಇದನ್ನೇ ಕೇಳಿ ಬೆಳೆದಂತ ನಮಗೆ ಮದುವೆ ಮಾಡುವ ಮೊದಲು ನಮ್ಮಪ್ಪ ನಿಮ್ಮ ಹಾಗೆ ಕರೆದು ಒಂದು ಮಾತು ಹೇಳಿದಿದ್ರೆ ಇವತ್ತು ಈ ತುಂಬಿದ ಸಭೆಯಲ್ಲಿ ನಿಂತು ಈ ಮಾತನ್ನು ನಾನು ಹೇಳಬೇಕಾಗಿರ್ಲಿಲ್ಲ ಅಂತ ಕಾಣಿಸ್ತದೆ. ಅಂದ್ರೆ
ನಿಮಗೆ ಅರ್ಥ ಆಗುತ್ತದೆ. ಯಾಕೆ ಅಂತ ನೀವು ಬ್ರಹ್ಮಚಾರಿ ಆದರೂ ಕೂಡ ತಂದೆಯ ಮುಖವನ್ನು ನೋಡಿಯೇ ತಂದೆಗೆ ಯಾರೋ ಒಬ್ಬರ ಮೇಲೆ ಪ್ರೇಮ ಹೊಕ್ಕಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡವರು. ನೀವು ವಿವಾಹವಾಗದಿದ್ರೆ ಏನಾಯ್ತಂತೆ, ಪ್ರೀತಿ ಪ್ರೇಮದ ಭಾವನೆ ಏನು ಎಂಬುದನ್ನು, ಸಂವೇದನೆ ಏನು ಎಂಬುದನ್ನು ನೀವು ಅರಿತವರಿದ್ದೀರಿ, ಸರ್ವಜ್ಞರಿದ್ದೀರಿ. ನಿಮಗೆ ನಾನು ಹೇಳಿದೆ ಅಂತ ಆದ್ರೆ ಇದಕ್ಕೆ ಸರಿಯಾದಂತ ಒಂದು ಪರಿಹಾರ ಸಿಗ್ತದೆ ಅಂತ ಹೇಳ್ತೇನೆ. ಸ್ವಾಮಿ, ನಿಜವಾಗಿ ಹೇಳಬೇಕು ಅಂದ್ರೆ ನಮ್ಮ ತಂದೆ ಮಾಡಿದಂತ ಈ ಪಣ ನನಗೆ ಇಷ್ಟವಾದದ್ದಲ್ಲ. ಯಾಕೆಂದ್ರೆ ಎಲ್ಲರನ್ನೂ ಗೆಲ್ಲುವ ಒಬ್ಬಾತ ಕುಂಟನೋ ಕುರೂಪಿಯೋ ಕುರುಡನೋ ಆಗಿದ್ದಿದ್ರೆ ಗೆದ್ದಿದ್ದಾನೆ ಎಂಬ ಕಾರಣಕ್ಕೆ ನಾವು ಮದುವೆ ಆಗ್ಬೇಕು ಅಲ್ವಾ? ಆ ಕಾರಣಕ್ಕೆ ನಿಮಗೆ ಗೊತ್ತುಂಟು, ಹೆಣ್ಣಾದವಳು ವರಿಸುವುದು ರೂಪವನ್ನು ಅಂತ. ಲಕ್ಷ್ಮೀ ಸ್ವಯಂವರ ಅಂತ ಕೇಳಿದ್ದೆ ನಾನು. ಕೈಯಲ್ಲಿ ವರ್ಣಮಾಲಿಕೆಯನ್ನು ಹಿಡಿದು ನಾವು ಒಪ್ಪುವಂತ ವರನಿಗೆ ನಾವು ಕುತ್ತಿಗೆ ಮಾಲೆಯನ್ನು ಹಾಕುವುದರ ಮೂಲಕ ಅವನನ್ನೇ ನಾವು ಒರಿಸುವುದು ಅಂತ. ಇದನ್ನು ಒಲಿದು ಈ ಪಣವನ್ನಿಟ್ಟಂತ ಸ್ವಯಂವರ ನನಗೆ ಇಷ್ಟವೇ ಆಗಿರ್ಲಿಲ್ಲ. ಆಗಲೂ ಮನಸ್ಸಲ್ಲಿ ಏನೋ ಕನಸು, ಯಾರಾದ್ರೂ ಒಬ್ಬ ಬಂದು ಈ ಪಣಕ್ಕಿಂತ ಮೊದಲು ಬಂದು ನೀನೇ ಚಂದದವಳು ಬರ್ತೀಯಾ ಅಂತ ಹೇಳಿ ನನ್ನನ್ನು ಕರೆದುಕೊಂಡು ಹೋದಾಗೆ ಏನೋ ಒಂದು ವಿಚಿತ್ರವಾದಂತಹ ಕನಸು. ಬೇಸರವಾಗಿತ್ತು ಸ್ವಾಮಿ. ಗಂಗಾ ತಟಕಕ್ಕೆ ತಂಗಿಯರನ್ನೆಲ್ಲ ಕರೆದುಕೊಂಡು ಹೋಗಿದ್ದೆ, ಬೇಸರವನ್ನು ಕಳೆಯಬೇಕು ಅಂತ. ನಮಗೂ ಅಳುವುದಕ್ಕಾದ್ರೂ ಎಲ್ಲುಂಟು ಸ್ವಾತಂತ್ರ್ಯ. ಮದುವಣಗಿತ್ತಿಯರು, ನಾವು ರಾಜಕುಮಾರಿಯರು. ಅದಕ್ಕೆ ಬೇಕಾಗಿ ತಂಗಿಯರನ್ನೆಲ್ಲ ಒಂದೊಂದು ಕಡೆಗೆ ಕಳುಹಿಸಿದೆ. ಏಕಾಂತದಲ್ಲಿ ಮನಸ್ಸಿನ ದುಗುಣವನ್ನೆಲ್ಲ ಕಳೆಯಬೇಕು ಅಂತ ಮಾಡಿದೆ. ಅಲ್ಲಿಗೊಬ್ಬ ಬಂದ, ನನ್ನ ಎದುರು ನಿಂದ, ನನ್ನನ್ನು ವರ್ಣಿಸಿದ. ನಾನು ಆತನಲ್ಲಿ ಅನುರಕ್ತರಾದೆ, ಅವನು ನನ್ನಲ್ಲಿ ಪ್ರೇಮವನ್ನು ನಿವೇದಿಸಿದ. ನನಗೂ ಆಗುತ್ತದೆ ಅಂತ ಅನ್ನಿಸ್ತು. ನಾದ್ರೆ ಮೈ ಮರಿಲಿಲ್ಲ. ನಮ್ಮ ತಂದೆ ಹೀಗೊಂದು ಪಣವನ್ನು ಏರ್ಪಡಿಸಿದ್ದಾನೆ, ನೀನು ಬರಬೇಕು ಅಂತ ಹೇಳಿದೆ. ಹೆದರಬೇಡ, ಸೂರ್ಯನರೋರಗದಲ್ಲಿ ನಾನು ಅಧಿಕ ಶೌರ್ಯದಲ್ಲಿ, ಆ ಪಣ ಎಲ್ಲ ನನ್ಗೆ ಏನೂ ಅಲ್ಲ ಅಂತ ಹೇಳಿದ. ಹಾಗಾದ್ರೆ ನಾಳೆ ಬನ್ನಿ ಅಂದೆ. ಆದ್ರೆ ನೀನು ಏನು ಆಲೋಚನೆ ಮಾಡ್ತೀಯ ಅಂತ ಹೇಳೋದು ನನಗೆ ಮುಖ್ಯ ಆಗುತ್ತದೆ. ಕೈ ಮೇಲೆ ಕೈ ತೊಟ್ಟಿ ಭಾಷೆಯನ್ನು ಕೊಡು ಅಂತ ಹೇಳಿದ. ಅಯೋಚಿತವಾಗಿ ಕೈ ಮೇಲೆ ಕೈಯನ್ನು ತಟ್ಟಿ ಮನಸ್ಸಿನಿಂದ ಮಾತಿನಿಂದ ನಾನು ಆತನ ಪತ್ನಿಯಾದೆ. ಹಾಗಂತ ಮನೆಗೆ ಹೋಗಿ ಯಾರಲ್ಲೂ ಹೇಳಿಲ್ಲ. ಯಾಕೆ? ಎರಡು ಕಾರಣಕ್ಕೆ. ಒಂದು, ಹೇಳುವ ಧೈರ್ಯ ಇಲ್ಲ. ಮನೆಯಲ್ಲಿ ತಂದೆಯವರಲ್ಲಿ ನಾನು ಮಾತನಾಡಿದ್ದೇ ಇಲ್ಲ, ತಾಯಿಯವರಲ್ಲೂ ಹೇಳಿ ಉಪಯೋಗ ಇಲ್ಲ. ಇಷ್ಟಕ್ಕೂ ಅವನು ನಾಳೆ ಬರ್ತಾನೆ, ಅವನೇ ಹೇಳಿದಂತ ಮಾತಿನಂತೆ ಎಲ್ಲರನ್ನು ಗೆದ್ದು ನಿಲ್ತಾನೆ. ಎಲ್ಲರನ್ನು ಗೆದ್ದು ನಿಂತಾಗ ನಾವು ಅವನ ಹೆಂಡತಿ ಆಗುವುದಂತೂ ಪಣವೇ ಉಂಟಲ್ಲ. ಹಾಗಾಗಿ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಎನಿಸಿದೆ. ಭೀಷ್ಮಾಚಾರ್ಯರೇ, ಅವ ಬಂದಿದ್ದ, ಎಲ್ಲರನ್ನು ಗೆದ್ದಿದ್ದ. ಇನ್ನೇನು ಅವನಿಗೆ ನಾನು ಮಾಲೆ ಇಕ್ಕಬೇಕು ಅಂತ ಹೇಳುವಾಗ ಬಿರುಗಾಳಿ ಬಂದ ಹಾಗೆ ನೀವು ಬಂದ್ರಿ, ಜಂಜಾವಾತದಂತೆ ನೀವು ಬಂದ್ರಿ, ಆಕಾಶದಲ್ಲಿ ಧೂಮಕೇತು ಕಂಡ ಹಾಗೆ ನನ್ನ ಬಾಳ ಬಾನಿನಲ್ಲಿ ನೀವು ಬಂದ್ರಿ. ಬಂದಂತ ನೀವು ಮೇಘಘೋಷದಿಂದ ಏರಿರಿ ಎನ್ನೆಯ ರಥವನ್ನು ಅಂತ ಹೇಳುವಾಗ ಏನು ಮಾಡಬೇಕು ಗೊತ್ತಾಗದೆ ಹತ್ತಿ ಬಿಟ್ಟೆ. ಸ್ವಾಮಿ, ಇಷ್ಟು ಹೇಳಿದಂತ ನಾನು ಯಾರು ಅಂತ ಹೇಳಲಿಲ್ಲ ಅಲ್ಲ. ಅಂದ್ರೆ ನೀನು ಹೇಳಿದ ಆ ವ್ಯಕ್ತಿ ನಾ ಮೇಲೆ ಹತ್ತಿದಾಗ, ಎಲ್ಲರೂ ಕೈಯ ಆಯುಧಗಳನ್ನು ಕೆಳ ಹಾಕಿದಾಗ ಒಬ್ಬ ಮೇಲೆದ್ದು ನಿಂತಿದ್ದ ನೆನಪುಂಟೆ. ಸಾಲ್ವ ಅವ ನಿಂತದ್ದು ಯಾಕೆ? ಭೀಷ್ಮಾಚಾರ್ಯನನ್ನು ಗೆಲ್ಲಿಕ್ಕಾಗುತ್ತದೆ ಅಂತಲ್ಲ. ಮಾತಿನಿಂದ ಮನಸ್ಸಿನಿಂದ ನಾನು ಅವನ ಹೆಂಡತಿ. ಹೆಂಡತಿಯನ್ನು ಅಪಹರಿಸುವವನ ಎದುರಿನಲ್ಲಿ ಗಂಡನಾಗಿ ನಿಂತು ನಿಮ್ಮಿಂದ ಪೆಟ್ಟು ತಿಂದವನು. ಸ್ವಾಮಿ, ನಡೆದದ್ದೆಲ್ಲ ಹೇಳಿದ್ದೇನೆ, ನಿಮಗೆ ಅರ್ಥ ಆಗುತ್ತದೆ ಅಂತ ತಿಳಿಯುತ್ತೇನೆ. ಸರ್ವಜ್ಞರಾದಂತ ನೀವು ನನ್ನ ಮೇಲೆ ಕರುಣೆಯನ್ನಂತೂ ಈ ಪ್ರಕರಣವನ್ನು ವಿಶ್ಲೇಷಿಸಿ ಅನುಗ್ರಹ ನುಡಿಯೋ ಕೇಳಿದು ಗಾಂಗೆಯ ಸುನಗುತ್ತ ಎಂದ ನುಡಿಯೋ ಕೇಳಿದು ಗಾಂಗೆಯ ಸುನಗುತ್ತ ಸುಂದರಾಂಗಿಯೇ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರೆ ತರೆನು. ಓ ಸುಂದರಾಂಗಿಯೇ, ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರೆ ತರೆನು. ನಡೆದ ಕಾರ್ಯಕ್ಕಿನ್ನು ಮುಂದೇನು ಮಾಡ್ಪುದೆನಲು. ನಡೆದ ಕಾರ್ಯಕ್ಕೆ ಮುಂದೇನ ಮಾಡ್ಪುದೆನಲು.
ಗಾಂಗೇಯನ ಸುನಗುತ್ತ ಆ ರಾಜಕುಮಾರಿ, ಆಚಾರ್ಯ, ನನ್ನ ಪ್ರವೇಶದ ಒಳಗೆ ಪ್ರಸಂಗ ಇಷ್ಟು ಮುಂದುವರೆದಿದೆ ಎನ್ನುವಂತಹ ಕಲ್ಪನೆಯೇ ನನಗಿರಲಿಲ್ಲ. ಒಂದು ವೇಳೆ ನೀವು ಪ್ರವೇಶ ಆಗ್ತದೆ ಅಂತ ಗೊತ್ತಿದ್ದಿದ್ರೆ ನಾನು ಈ ಪ್ರಸಂಗವೇ ಮಾಡ್ತಿರ್ಲಿಲ್ಲ. ಏನು ಮಾಡೋಣ, ಪ್ರವೇಶವನ್ನು ಹಾಗೆ ಮಾಡಬೇಕು ಎನ್ನುವಂತ ಉದ್ದೇಶವೂ ನನಗಿರಲಿಲ್ಲ. ಓಹೋ, ನನ್ನ ಪ್ರವೇಶದ ಉದ್ದೇಶವೇ ಬೇರೆ, ನಿಮ್ಮನ್ನ ಕರೆತಂದಂತಹ ಉದ್ದೇಶವೇ ಬೇರೆ. ಸಂಧಿ ವಿಗ್ರಹಿಯಾಗಿ ಏನನ್ನೋ ಯೋಚಿಸಿದಂತ ನಾನು ಪಣವನ್ನ ಮುರಿಯುವುದಕ್ಕೆ ಮುಂದಾದೆ. ಕುಟುಂಬ ಲೋಲುಪನಾಗಿ ನಿಮ್ಮ ಚಾರಿತ್ರ್ಯದ ಕುರಿತಾಗಿ ಕೇಳಿ ನಮ್ಮ ಮನೆಯನ್ನ ಬೆಳಗುವಂತಹ ಭಾಗ್ಯ ದೇವತೆಗಳಾಗಲಿ ನೀವು ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನ ಕರೆತರುವಂತಹ ಕೆಲಸವನ್ನು ಮಾಡಿಬಿಟ್ಟಿ. ಸತ್ಯ ಹೇಳ್ತೇನೆ, ನಿನ್ನ ಮನದ ಇಂಗಿತ ನನಗೊಂದು ಗೊತ್ತಿತ್ತು ಅಂತ ಆದ್ರೆ ಅಲ್ಲ, ಏರಿರಿ ರಥವನ್ನು ಅಂತ ಹೇಳಿದಾಗ ನೀನು ಏರದೆ ನಿಂತಿದ್ದೆ ಅಂತ ಆದ್ರೆ ಖಂಡಿತವಾಗಿ ನಾನು ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇರಲಿಲ್ಲ. ನಿಜವಾಗಿ ಇಲ್ಲಿ ತಪ್ಪಾದದ್ದು ಹೌದು, ಆದ್ರೆ ಇದನ್ನು ಸಂಪೂರ್ಣವಾಗಿ ಪ್ರಮಾದ ಅಂತ ಹೇಳ್ಬೋದು. ಆದ್ರೆ ಒಂದು, ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಯಾವುದನ್ನೂ ಮಾಡುವಂತ ಉದ್ದೇಶವಾಗಲಿ, ಬಲಾತ್ಕಾರದಿಂದಲಾಗಿ ನಿನ್ನ ಮದುವೆಯನ್ನ ಮಾಡಿಸುವಂತ ಅಂಬೋಣವಾಗಲಿ ನನ್ನ ಅಂತರಂಗದಲ್ಲಿ ಇಲ್ಲವೇ ಇಲ್ಲ. ಆದ್ರೆ ಪ್ರಶ್ನೆ ಅದಲ್ಲ. ಈಗ ಮತ್ತೆ ತಂದ ಆಗಿದೆ, ಮುಂದೇನು ಮಾಡ್ಬೋದು ನಿಮ್ಗೆ ಗೊತ್ತಾಗೋದಿಲ್ಲ. ಈ ಬ್ರಹ್ಮಚಾರಿಗೆ ಪ್ರೇಮಿಗಳ ಪ್ರೀತಿ ಕಥೆ ಎಲ್ಲ ಅರ್ಥವೇ ಆಗುವುದಿಲ್ಲ. ಇದು ಹೇಳ್ಬೇಡಿ ನೀವು ತಂದೆಗೆ ಮದುವೆ ಮಾಡಿಸಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತದೆ. ಆದ್ರೆ ಈ ವ್ಯವಹಾರದಲ್ಲಿ ಹಿಡಿಯುವುದು ಹೇಗೆ ಅಂತ ಆಲೋಚಿಸ್ತಾ ಇದ್ದೀರಿ. ಅಷ್ಟು ಕಷ್ಟ. ಚಂದಿರಾನ್ಮಯ ದೀಪಕ್ಕೆ ಇಳುದಯದ್ಯೋ, ಚಂದಿರಾನ್ಮಯ ದೀಪಕ್ಕೆ ಇಳುದಯದ್ಯೋ, ಸತ್ಯಸಂಧ ನೀನೆಂಬುದು ಅರಿತಿರ್ಬೇ, ಸತ್ಯಸಂಧ ನೀನೆಂಬುದು ಅರಿತಿರ್ಬೇ, ನೀನೆನ್ನ ಎಂದಿಗೈತಗಳೆನುತ ಮಾರ್ಗವವು ನೋಡುತ್ತೀಗ ಸಾರ್ವನಲ್ಲಿಗೆ ಕಳುಗಿಸುವ, ನೀನೆನ್ನ ಎಂದಿಗೈತಗಳೆನುತ ಮಾರ್ಗವವು ನೋಡುತ್ತೀಗ ಸಾರ್ವನಲ್ಲಿಗೆ ಕಳುಗಿಸು, ಸಾಲ್ವನಲ್ಲಿಗೆ ಕಳುಗಿಸು. ಚಂದಿರಾನ್ಮಯ ದೀಪ ಕೇಳು ದಯದ್ಯೋ, ಅಲೌಕಿಕ ವಿದ್ಯಾ ಸಂಪನ್ನರಾದಂತ ನೀವು ಇಷ್ಟೊಂದು ಸಣ್ಣ ಮಿಂಚಿ ಹೋದಂತ ಕಾರ್ಯಕ್ಕೆ ನೀವು ಪರಿತಪಿಸುವುದನ್ನು ನೋಡಿ ನನಗೆ ಬೇಸರವಾಗುತ್ತದೆ. ಬದುಕಿನ ಪ್ರಶ್ನೆ ಅಲ್ವೇನೆ? ಹೌದಪ್ಪ, ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ಅಂಬೆ ಅಂತ ಹೇಳ್ತೀರಿ. ಅಲ್ಲ, ನಿಮ್ಮ ಕನ್ಯತ್ರಿಗೆ ಬಹುಶಃ ತಂದಂತ ನನ್ನನ್ನು ಮತ್ತೆ ತಂದೆಯಲ್ಲಿಗೆ ಕಳಿಸಬಹುದು ಅಂತ ಹೇಳಿ ಮನಸ್ಸಿಗೆ ಬಂದಿರಬಹುದು. ಮಾಡ್ತೇನೆ. ಆದ್ರೆ ಒಂದುಂಟು, ನಿಮ್ಮಲ್ಲಿ ನಾನೀಗ ಏನನ್ನು ಹೇಳಿದೆನೋ ನಿಮ್ಗೆ ಇದು ಅರ್ಥ ಆಗುತ್ತದೆ. ಆದ್ರೆ ನನ್ನ ತಂದೆಗೆ ಇದು ಅರ್ಥವೂ ಆಗುವುದಿಲ್ಲ. ನನ್ನ ತಂದೆಗೆ ನಾನು ಈ ಮಾತನಾಡಿದೆ ಅಂತ ಆದ್ರೆ ಭೀಷ್ಮರು ಕಳೆದುಕೊಂಡು ಹೋದಂತ ನೀನು ಹೀಗೆ ಹೇಳಿ ಮರ್ಯಾದೆಯನ್ನು ತೆಗೆದು ಬಂದಿಯೋ ಅಂತ ಹೇಳಿ ಒಳಗೆ ಕಾಲಿಗೂ ಮೊದಲು ನನ್ನನ್ನು ಕೊಚ್ಚಿ ಗಂಗೆಯಲ್ಲಿ ಎಸೆದರು. ಸ್ವಾಮಿ, ನೀವಾಡುವುದು ಸುಳ್ಳು ಅಂತ ಹೇಳುವುದಿಲ್ಲ, ಯಾರಿಗೂ ಗೊತ್ತಾಗುವಂತ ಪ್ರಮೇಯವೇ ಇಲ್ಲ. ಯಾಕೆಂದ್ರೆ ನಾನು ಸಾಧನವನ್ನು ಮೆಚ್ಚಿದ್ದನ್ನು ನಾನೇ ಗುಟ್ಟಾಗಿಟ್ಟುಗಳು.
ನೀವಲ್ಲಿ ಬಂದವರು ಕೇಳಿಯೂ ಇಲ್ಲ. ಇವತ್ತು ಕೇಳಿದ್ದನ್ನು ಆವತ್ತು ಕೇಳಿದ್ರೆ ಅಲ್ಲೇ ಹೇಳ್ತಿದ್ನೋ ಏನು? ಅದು ಸ್ವಯಂವರಕ್ಕೆ ಅಂದ್ರೆ ಇಟ್ಟಂತ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಸ್ವಯಂವರಕ್ಕಿಂತ ಸ್ವಲ್ಪ ಮೊದಲೇ ಮಾತು ಕೊಟ್ಟಿರಬಹುದು ಅಂತ ಯಾರು ಆಲೋಚಿಸುವುದಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ನಿಮ್ಮ ಮತ್ತು ನನ್ನ ಅಂಬೋಣಗಳನ್ನು ಮೀರಿ ನಮ್ಮ ಮತಿಯ ಮಿತಿಯನ್ನು ದಾಟಿ ವಿಧಿ ಹೀಗೊಂದು ಘಟಿಸಿ ಹೋಗಿದೆ. ಈಗ ಕಳೆದದ್ದನ್ನು ಕಳೆದಲ್ಲೇ ಹುಡುಕುವುದು ಬೇಡವಾ? ಅಂದ್ರೆ ಈಗ ಮನಸ್ಸಿನಿಂದ ಮಾತಿನಿಂದ ಸಾಲನ್ನ ಮಡದಿಯಾಗಿದ್ದೇನೆ ಎಂಬಂತ ಒಂದೇ ಕಾರಣಕ್ಕಲ್ವ ನೀವೀಗ ಕೊಡ್ತಿರುವಂತಹ ಕೊಡುಗೆಯನ್ನು ನಾನು ಬೇಡ ಅಂತ ಹೇಳ್ತಿರೋದು. ಹಾಗಾಗಿ ನೀವು ಕೊಡ್ತಿರುವಂತ ಈ ಕೊಡುಗೆಗೆ ಪಾತ್ರತೆ ನನ್ನಲ್ಲಿಲ್ಲ. ಯಾಕೆ? ನಾನು ಸಾಲ್ವನ ಮಡದಿ. ಈಗ ಸಾಲ್ವನ ಮಡದಿಯನ್ನು ಸಾಲುನಲ್ಲಿ ಕಳುಹಿಸುವುದಕ್ಕೆ ನಿಮಗೇನಾದ್ರೂ ತೊಂದರೆ ಉಂಟೆ ಹೇಳಿ? ಅಪ್ಪ, ಪ್ರಸಂಗ ಪರ್ವತದಷ್ಟು ಕಠಿಣವಾಗುಂಟು ಅಂತ ಮಾಡಿದ್ದೆ. ಇಲ್ಲ, ಸುಲಭವಾಗುಂಟು ಸುಗಮವಾಗುಂಟು ಎನ್ನುವಂತ ಉತ್ತರ ನಿನ್ನಿಂದ ಬಂದ ಮೇಲೆ ಗೊತ್ತಾಯ್ತು. ನಾನು ಕಳುಹಿಸಿದ್ರೆ ಸಾಕು. ಆದ್ರೂ ಒಂದು ಏನು, ಕಾಶಿಯಿಂದ ಬರುವಾಗ ನೀನು ಯಾವ್ಯಾವುದನ್ನ ತಂದಿದ್ಯೋ ಅದೆಲ್ಲವನ್ನ ಗಂಟು ಮೂಟೆ ಕಟ್ಟಿಕೋ, ಹೋಗುವ ವ್ಯವಸ್ಥೆ ನಾನು ಮಾಡ್ತೀನಿ. ಕಳಿಸ್ತೀನಲ್ಲ? ಕಳಿಸುವ ವ್ಯವಸ್ಥೆ ನಾನು ಮಾಡ್ತೀನಿ. ಕಳಿಸ್ತೀನಲ್ಲ? ಖಂಡಿತವಾಗಿ. ಬ್ರಾಹ್ಮಣವೇ, ಶಂತನು ಸುತ್ತ ಭೀಷ್ಮ ವಂದಿಸಿಕೊಳ್ತಾ ಇದ್ದಾರೆ. ಸ್ವಾಮಿ, ಅವಸರದಲ್ಲಿ ನಿಮ್ಮನ್ನ ಕರೆಸುವುದಕ್ಕೆ ಕಾರಣ ಇಲ್ಲದೆ ಇಲ್ಲ. ನಾನು ಕಾಶಿಗೆ ಹೋದದ್ದು, ಹೆಮ್ಮಕ್ಕಳನ್ನ ತಂದದ್ದು, ಈ ವಿಷಯವನ್ನ ನಾನು ನಿಮಗೆ ಹೊಸದಾಗಿ ಹೇಳುವುದು ಬೇಡ. ನೀವೆಲ್ಲವನ್ನ ಅರಿತವರೇ. ನನಗೆ ಆಶ್ಚರ್ಯ ಆದದ್ದು ಅದೇ. ಈ ಕಾಶಿಗೆ ಹೋದವರೆಲ್ಲ ಬಿಟ್ಟು ಬರ್ತಾರೆ, ನೀವು ಹಾಗಲ್ಲ, ತಕೊಂಡೇ ಬಂದ್ರಿ. ನನ್ನ ಬದುಕೆ ಹಾಗಲ್ವಾ ಸ್ವಾಮಿ? ಅಲ್ಲ, ಎಲ್ಲವರಾಗ ನೀವಲ್ಲ ಬಿಡಿ, ಉಳಿದವರು ಹಾಗೆ ನನ್ನ ಬದುಕಲ್ಲ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಪಾಪದ ಕೆಲಸ ಮಾಡು, ಅವರಿಗೆ ಸಾಯು ಕಾಲದಲ್ಲಿ ಪುಣ್ಯದ ಕಲ್ಪನೆ ಬರು. ಅಯ್ಯೋ, ಮಾಡಿದ್ದು ಒಂದೆರಡು ಅಕ್ಷರ, ಹಾಗಾಗಿ ಸತ್ ಮೇಲೆ ನಮ್ಮ ಗತಿ ಏನ. ಹಾಗಾಗಿ ಕಾಶಿ ಪುಣ್ಯಕ್ಷೇತ್ರ ಕೆಲವರು ಹೋಗುದು ಹಾಗೆ. ಆದ್ರೆ ತಾವು ಹಾಗ ಜೀವಿತದಲ್ಲಿ ಪುಣ್ಯವೇ ಮಾಡಿದ್ದು, ಹಾಗಾಗಿ ನೀವು ಬಿಟ್ಟು ಬರುವುದಂತದ್ದು ಇಲ್ಲ. ನಿಮ್ಮಂತವರ ಆಶೀರ್ವಾದ. ಹೌದು. ಆದ್ರೆ ಸ್ವಾಮಿ, ಏನು ನಾನು ಕರೆಬರ ಉದ್ದೇಶ ಏನು? ಮೂವರು ಹೆಣ್ಮಕ್ಕಳನ್ನ ರಥವೇರಿಸಿ ಹಸ್ತಿನಾವತಿಯವರಿಗಾಗಿ ಕರೆತಂದದ್ದು. ಹೌದಪ್ಪ. ನನ್ನ ತಮ್ಮನಿಗೆ ಮದುವೆ ಮಾಡಿಸುವುದಕ್ಕಾಗಿ. ಸಂತೋಷ. ಮೂವರಲ್ಲಿ ಇಬ್ಬರು ಈಗಾಗಲೇ ಮದುವೆ ಆಗುವುದಕ್ಕೆ ಒಪ್ಪಿದ್ದಾರೆ. ಒಬ್ಬಳು ಒಪ್ಪುತ್ತಾ ಇಲ್ಲ. ಅಂದ್ರೆ ಯಾರು? ಅಂಬೆ ಎಂದು ಮಗಳು, ಹಿರಿಯವಳಲ್ವಾ? ಹಿರಿಯವಳು. ನನ್ನ ತಮ್ಮನನ್ನ ಮದುವೆ ಆಗ್ಲಿಕ್ಕೆ ಒಪ್ಪುವುದಿಲ್ಲ ಅಂತ ಆದ್ರೆ ಮುಂದೇನು ನೋಡ್ಬೇಕು ನೀವು. ನಿಮ್ಮ ನೆನಪಾಯ್ತು, ಕರೆಸಿದ್ದೆ. ಏನಾದ್ರೂ ತಪ್ಪು ಮಾತಾಡಿದ್ರ? ತಪ್ಪಲ್ಲ, ಹೊಸೊಚ್ಚಸುವೆ ಮೇಲೆ ಕೆಳಗೆ ಆಗು ಪರಿಸ್ಥಿತಿ. ವಾತಾವರಣವೇ ಹಾಗುಂಟು ಸ್ವಾಮಿ. ಅಲ್ಲ, ಈಗ ವಾತಾವರಣದ ಲೆಕ್ಕದಲ್ಲಿ ನಾವು ಉಳಿಲೇಬಾರ್ದು, ಸತ್ಯ ಹೇಳ್ತೇನೆ. ಆದ್ರೆ ವಿಚಿತ್ರ ಆದ್ರೆ ನೀವು ಉಳಿಬೇಕು ಯಾಕೆ ಕೇಳಿ. ನೀವು ಹೋದ್ರೆ ನಿಮ್ಮಂತವ್ರು ಮತ್ತೊಬ್ರು ಇಲ್ವಲ್ಲ. ಇಲ್ಲ, ಈಗ ಆ ಕಾರಣಕ್ಕಾಗಿ ನಾವು ಉಳಿತೇವೆ ಹೇಳಿಕ್ಕೂ ಆಧಾರ ಇಲ್ಲ. ನಿಮ್ಮಂತವ್ರು ಉಳಿಬೇಕು ಅಂತ ನಾವು ಆಶಯ ಸರಿ. ಆದ್ರೆ ಏನಂದ್ರಿ, ಹಿರಿಯವಳಾದಂತ ಅಂಬೆ ನಿಮ್ಮ ತಮ್ಮನನ್ನು ಒಪ್ಪದೆ ಹೋದ್ರಿಂದ ನಿಮ್ಮನ್ನು ನಾನು ಕರೆಸುವ ಹಾಗಾಯ್ತು. ಒಂದು 25 ವರ್ಷದ ಮೊದ್ಲೇ ಆಗಿದ್ರು ಅಂದು ಬಿಡ್ತಿದ್ದೆ ನಾನು. ಯಾವುದಕ್ಕೋ ಏನು, ಈಗ ನನ್ನಲ್ಲಿ ಕೂಡುವುದಿಲ್ಲ. ಯಾವುದಕ್ಕೋ ಏನು ಅಂದ್ರೆ ಅವಳಿಗೆ ಬೇಕಾದ ವರನನ್ನು ಹುಡುಕ್ಲಿಕ್ಕೆ ಮನೆ ಮನೆ ತಿರುಗುದಾದ್ರೂ ಅಡ್ಡಿಲ್ಲಾಗಿತ್ತು. 4 ಮನೆಗೆ ಹೋಗಿ ಅವ್ರೆ ಮಾತಾಡು ಮಕ್ಕಳ ಕಚ್ಚ ಪಚ್ಚ ಅಂದ್ರು ಅವ್ರಿಗೆ ಸುಮ್ಮನೆ ಉಳಿಸಿ ಬಡ್ದಾದ್ರು 1-4 ಹುಡಿಕೊಂಡು ಬರ್ತಿದ್ದೆ. ಈಗ ಆಗುದಿಲ್ಲ. ನಮ್ಮ ಜ್ಞಾನಿಗಳಾದಂತ ನೀವು ಆ ಕಾರ್ಯವನ್ನ ಮಾಡಿಯೇ ಮಾಡ್ತೀರಿ ಎನ್ನುವಂತ ವಿಶ್ವಾಸ ನನಗೂ ಉಂಟು. ನಮ್ಮಿಂದ ಲೋಕ ಕಲ್ಯಾಣ ಆಗ್ಬೇಕು. ಹಾಗಾಗಿ ಬ್ರಾಹ್ಮಣರನ್ನ ಬ್ರಾಹ್ಮಣೋ ಮಮ ದೇವತಾ ಅಂತ ಗುರುತಿಸುವುದು. ಅಂದ್ರೆ ಜ್ಞಾನ ಇದ್ದವರು ಹೇಳುವುದು ಹಾಗೆ. ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅವರು ಬ್ರಾಹ್ಮಣರು. ಸ್ವಾಮಿ, ಆ ಕುರಿತಾಗಿ ನೀವು ಯೋಚನೆ ಮಾಡುವುದು ಬೇಡ, ತಲೆಬಿಸಿ ಮಾಡುವುದು ಬೇಡ. ಅವಳು ಈಗಾಗಲೇ ವರನನ್ನ ಅವಳ ಹುಡುಕಿ ಆಗಿದೆ. ಅವಳೇ ಆಯ್ಕೆ ಮಾಡ್ಕೊಂಡಿದ್ಲ. ಹೌದು.
ಸೌಭಾಧಿಪತಿ ಆಗಿರುವಂತಹ ಸಾಲ್ವನಿಗೆ ಈಗಾಗಲೇ ಮನಸ್ಸನ್ನ ಕೊಟ್ಟಿದ್ದಾಳಂತೆ. ಅವನೇ ತನ್ನ ಗಂಡ ಎನ್ನುವುದಾಗಿ ತಿಳಿದಿದ್ದಾಳಂತೆ. ಅವಳನ್ನ ಅಲ್ಲಿವರೆಗಾಗಿ ಕಳುಹಿ ಕೊಡಬೇಕಂತೆ. ಎಲ್ಲಿ ಸೌಭ ದೇಶಕ್ಕೆ, ಸಾಲ್ವ ದೇಶಕ್ಕೆ ಅಲ್ಲಿವರೆಗೆ ಮುಟ್ಟಿಸ್ಬೇಕಂತ. ಆ ಒಂದು ಉಪಕಾರವನ್ನು ನಾನು ನಿಮ್ಮಿಂದ ಬಯಸ್ತಾ ಇದ್ದೇನೆ. ಹೋಗಿ ಬರ್ಬೇಕು ಸ್ವಾಮಿ ಅಂತ ನೀವು ಹೇಳ್ತಾರೆ ಸಾಕು. ಇಷ್ಟು ವಿನೀತರಾಗಿ ಹೇಳ್ಬೇಕಾದ ಅಲ್ಲ, ನಿಮ್ಮ ಸ್ವಭಾವವೇ ಹಾಗೆ. ನಮ್ಗೆ ನೀವು ಹಂಗೆ ಹೇಳಲಿಕ್ಕೆ ಹೋದ್ರೆ ವಿನಯನಿ. ಯಾಕೆ ಸ್ವಾಮಿ? ಅದರಲ್ಲೂ ನಮ್ಮಂತವ್ರ ಎದುರಂತೂ ಯಾವತ್ತೂ ಹಾಗೆ. ನಾವು ಯಾವ ಸಂಸರ್ಗದಲ್ಲಿ ಇರ್ತೇವೋ ಸಹಜವಾಗಿ ನಮ್ಮ ಸ್ವಭಾವವೂ ಹಾಗೆ ಇರ್ತದಂತೆ. ನಿಮ್ಮಂತವರ ಸಹವಾಸದಲ್ಲಿ ಬೆಳೆದಂತಹ ನಾನು ಈಗಿರದೆ ಮತ್ತೆ ಹೇಗಿರುವುದಕ್ಕೆ ಸಾಧ್ಯ ಹೇಳಿ? ಆದ್ದರಿಂದ ನೀವು ಹೇಳಿದ ಮೇಲೆ ನಾನು ಹೋಗುದು ಹೌದು, ಆದ್ರೆ ಅವಳನ್ನು ಒಂದು ಮಾತು ಕೇಳುದು ಒಳ್ಳೇದ. ಕೇಳೋಣ. ಎಲ್ಲ ಮುಗಿಸಿದ್ದೇನೆ. ನಮ್ಮ ಬ್ರಾಹ್ಮಣರು ಬಂದಿಸಿಕೊಂಡಿದ್ದೇನೆ. ಕಲ್ಯಾಣ ಮಸ್ತು. ಇವರೇ ನಿಮ್ಮನ್ನು ಕರೆದುಕೊಂಡು ಹೋಗಿ. ಇವಳೇ ಅಮ್ಮ. ಹೌದಾ? ನಿನಗೆ ನಾನು ಆದಿತ್ತ ಇದು ನಿಮ್ಗೆ ಕುಡಿತಾ? ಅದೆಲ್ಲ ಬೇಡ. ನಿಮ್ಗೆ ಕೂಡಿತ್ತು ಆದ್ರೆ ನನಗೆ ಆದಿತ್ತು. ನನಗೆ ಕೂಡಿತ್ತು ಅಂತಲ್ವಾ? ಹೌದು. ನಿಮ್ಗೆ ಆದ್ರೆ ನಮಗ್ ಕೂಡ್ತದೆ, ಪ್ರಶ್ನೆ ಇಲ್ಲ. ನಿಮ್ಗೆ ಕೂಡ್ತದೆ ಅಂತ ಅದು ನನಗೂ ಆಗಿತ್ತು. ಅಲ್ಲಿಗೊಂದು ಅಲ್ಲಿಂದ ಕೂಡಿಕೆ ಇವು ಆದಿತ್ತು. ಅಲ್ಲಿಗೆ ಸಮಸ್ಯೆ ತೀರಿತಾರೆ, ಒಂದು ಹೊಂದಾಣಿಕೆ ಆಯ್ತು. ಆಗಿದ್ರೆ ಅಲ್ಲಿ ಕರ್ಕೊಂಡು ಹೋಗುದಲ್ವಾ? ಹೋಗುದಲ್ಲ, ಅವ್ರಿಗೆ ಹೇಳಿದ್ದೀರ? ಸ್ವಾಮಿ, ಹೋಗಿ ಬರ್ತೇನೆ. ನನ್ನ ಬಾಳ ಹಸರಾಗಿ ಅಂತಂದು ಆಶೀರ್ವಾದ ಮಾಡಿ. ಆ ಭಗವಂತನ ದಯೆಯಿಂದ ನಿನ್ನ ಕನಸುಗಳೆಲ್ಲ ನೆರವೇರ. ಹೋಗೋಣ.